ಬನ್ನಿ ಭಟ್ಕನ್ ವೀರ್ ಸಾಧನಾ ಅನ್ನೋ ಈ ಒಂದು ವಿಶಿಷ್ಟ ಆಚರಣೆಯ ಬಗ್ಗೆ ನೋಡೋಣ. ಹೇಳ್ತಾರೆ, ಈ ಸಾಧನೆಯಿಂದ 240 ಕಿಲೋಮೀಟರ್ ದೂರದಿಂದಲೂ ಮಾಹಿತಿ ತರಿಸಬಹುದಂತೆ. ಇದರ ಉದ್ದೇಶವೇನು ಗೊತ್ತಾ? ಭೂತ, ವರ್ತಮಾನ, ಭವಿಷ್ಯ ಎಲ್ಲವನ್ನೂ ತಿಳಿಯುವ ತ್ರಿಕಾಲಜ್ಞ ಆಗೋದು. ಹಾಗಿದ್ರೆ ಯಾರು ಈ ಭಟ್ಕನ್ ವೀರ್? ಇದೊಂದು ಶಕ್ತಿಶಾಲಿ ಆತ್ಮ, ದೂರದಿಂದ ಸುದ್ದಿ ತರುತ್ತೆ ಅಂತಾರೆ. ಸಾಧನೆ ಶುರು ಮಾಡೋಕ್ಕೂ ಮುಂಚೆ 2 ದೈವಗಳ ಅನುಮತಿ ಪಡಿಲೇಬೇಕು. ಮೊದಲಿಗೆ ಒಂದು ನಿರ್ಜನ ಜಾಗಕ್ಕೆ ಹೋಗಿ ಕಂಕಾಲ ಭೈರವನ ಅನುಮತಿ ಪಡಿಬೇಕು. ಇಲ್ಲಿ ನೈವೇದ್ಯಕ್ಕೆ 2 ದಾರಿಗಳಿವೆ. ಒಂದು ತಾಮಸಿಕ, ಇನ್ನೊಂದು ಸಾತ್ವಿಕ. ಆಯ್ಕೆ ಸಾಧಕನದ್ದು. 2ನೇ ಅನುಮತಿ ಸಿಗೋದು ಚೌತರ್ಕಾಯಿ ಮಾತೆಯಿಂದ, ಅಂದ್ರೆ 4 ರಸ್ತೆ ಸೇರುವ ದೇವತೆ. ಅಲ್ಲಿ ದೇವತೆಯ ಅನುಮತಿ ಕೇಳಿ ಆ ಜಾಗದಿಂದ ಒಂದು ಹಿಡಿ ಮಣ್ಣನ್ನು ತರಬೇಕು. ಇದು ಮುಖ್ಯ. ಈಗ ನೋಡಿ, ತಂದಿದ್ದ ಆ ಮಣ್ಣಿನಲ್ಲೇ ಒಂದು ಮನುಷ್ಯನ ಆಕೃತಿಯನ್ನ ಮಾಡ್ತಾರೆ. ಸಾಧನೆಯ ಮೊದಲ ದಿನ ಅರ್ಪಿಸೋಕೆ ಅಂತಲೇ ಕೆಲವು ವಿಶೇಷ ನೈವೇದ್ಯಗಳಿವೆ. ಈ ನೈವೇದ್ಯಗಳು ಅನುಮತಿ ಕೊಟ್ಟ ದೈವಗಳಿಗೆ ಸಲ್ಲಿಸೋ ಒಂದು ಗೌರವ. ಇನ್ನು ಮುಂದಿನ ದಿನಗಳಲ್ಲಿ ಭಟ್ಕನ್ ವೀರ್ಗೆ ಬೇರೆ ನೈವೇದ್ಯ. ಆಯ್ಕೆ ಮಾಡಿದ ದಾರಿಯ ಮೇಲೆ ಇದು ನಿಂತಿದೆ. ಈ ಇಡೀ ಸಾಧನೆಯ ಹೃದಯ ಭಾಗವೇ ಒಂದು ಮಂತ್ರ. ಇದನ್ನ ಪ್ರತಿದಿನ ಜಪಿಸಲೇಬೇಕು. ಈ ಮಂತ್ರ ಆ ಆತ್ಮಕ್ಕೆ ಸುದ್ದಿ ತರಲು ಕೊಡೋ ಒಂದು ನೇರ ಆಜ್ಞೆ ಇದ್ದಾಗೆ. ಪ್ರತಿದಿನ ರುದ್ರಾಕ್ಷಿ ಮಾಲೆಯಲ್ಲಿ ಈ ಮಂತ್ರವನ್ನ 5 ಬಾರಿ ಜಪಿಸಬೇಕು. ಸಾಧನೆಯ ಸಮಯ ಅದು ನಡೆಯೋ ಜಾಗದ ಮೇಲೆ ನಿಂತಿರುತ್ತೆ. ಅಷ್ಟೇ ಅಲ್ಲ, ಸಮಯ, ದಿಕ್ಕು, ಉಡುಗೆ-ತೊಡುಗೆ ಬಗ್ಗೆನೂ ಕಟ್ಟುನಿಟ್ಟಾದ ನಿಯಮಗಳಿವೆ. ಸಾಧನೆ ಸಿದ್ಧಿಸಿತು ಅಂತ ಗೊತ್ತಾಗೋದು ಹೇಗೆ? ಅದಕ್ಕೆ ಕೆಲವು ಭೌತಿಕ ಸಂಕೇತಗಳಿವೆ. ಆ ಮಣ್ಣಿನ ಆಕೃತಿ ಅಲ್ಗಾಡಿದ್ರೆ ಅಥವಾ ಒಂದು ಧ್ವನಿ ಕೇಳಿಸಿದ್ರೆ ಆತ್ಮ ಬಂದಿದೆ ಅಂತ ಅರ್ಥ. ಇದು ಸಿದ್ಧಿಸಿದ್ರೆ ಕೇಳೋ ಎಲ್ಲಾ ಪ್ರಶ್ನೆಗಳಿಗೂ ಉತ್ತರ ಸಿಗುತ್ತೆ ಅಂತಾರೆ. ನಿಜಕ್ಕೂ ಸರ್ವಜ್ಞನಾಗೋ ದಾರಿನ ಇದು.